3 ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 2 ತಿಂಗಳ ಚಿಕಿತ್ಸೆಯ ನಂತರ ನಾವು ಕನಕಪುರ ತಾಲೂಕು ನಲ್ಲಹಳ್ಳಿ ಗ್ರಾಮ, ರಾಮನಗರ ಜಿಲ್ಲೆ. ನಮಗೆ ಈ ಉಸಿರಾಟದ್ದು ಸ್ವಲ್ಪ ತೊಂದರೆ ಇತ್ತು. ನಾವು 3 ವರ್ಷ ಆಯಿತು ಬೇರೆ ಕಡೆ ಎಲ್ಲೆಲ್ಲಿ ಮೈಸೂರು, ಬೆಂಗಳೂರು ಬೇರೆ ಕಡೆ ಎಲ್ಲ ತೋರಿದ್ದು, ಎಲ್ಲೂ ನಮಗೆ ಉಸಿರಾಟದ್ದು ಊಟ ಸೇರ್ತಿಲ್ಲ, ಕಣ್ಣು ನಿದ್ರೆ ಬರ್ತಿರಲಿಲ್ಲ. ಲೆಟ್ರಿಂಗ್ ಹೋಗೋಕ್ಕೆ ಭಾಳ ತೊಂದರೆ ಇತ್ತು, ಎದೆ ಉರಿ ಇತ್ತು, ನೈಟಲ್ಲಿ ನಿದ್ರೆ ಬರ್ತಿಲ್ಲ. ಊಟ ಮಾಡಿದ್ರು ನೈಟಲ್ಲಿ ಬೇಕೇ ಬೇಕು, ಬೇಡವೇ ಬೇಡ. 3 ದಿವಸಕ್ಕೆ ಒಂದು ಸ್ವಲ್ಪ ಊಟ ಮಾಡ್ತಾಯಿದ್ದೆ, ಮಾಡದೇ ಇಲ್ಲ. ಯಾರೋ ನಮಗೆ ಇಲ್ಲಿ RG ಹಾಸ್ಪಿಟ್ಲು ಅಡ್ರೆಸ್ ಹೇಳಿದ್ರು. ಆಗ ಬಂದು ನಮ್ಮ ಸಂಬಂಧಿಕರು ಇಲ್ಲಿ ಕಂಡಕ್ಟ್ರಾಗಿ ಬೆಂಗಳೂರಲ್ಲಿ ಸರ್ವಿಸ್ ಮಾಡಿದರು. ಅವರು ನಾನು ಕಂಡೀನಿ ಬಾರಪ್ಪ ಅಂತ ಕರ್ಕೋಗಿ ತೋರಿಸಿದ್ರು. RG ಹಾಸ್ಪಿಟ್ಲಲ್ಲಿ ನನಗೆ ತೋರಿಸಿದ ಮೇಲೆ 1 ತಿಂಗಳ ಮೇಲೆ 13 ದಿವಸಕ್ಕೆ ಎಷ್ಟೋ ಗುಣವಾಗಿ ಅದೇ ಊಟ ಸೇರ್ತದೆ, ನಿದ್ರೆ ಬರ್ತದೆ, ಮಾತುಗಳು ಸ್ವಚ್ಛವಾಗಿ ಬರ್ತದೆ. ಮೊದಲು ಎಲ್ಲೂ ನನಗೆ ಆಗೋದಿಲ್ಲ ಅಂತ ಹೇಳಿದರು. ಇಲ್ಲಿ ಡಾಕ್ಟ್ರು ಯಾಕೆ ಆಗೋದಿಲ್ಲ, ನೀನು ಬಾರಪ್ಪ, ಒಂದು ದಪ್ಪ ತಕ್ಕಂಡು ಉಳ್ಕೋಬೇಡ, ಅದು ಗುಣವಾಗಲಿ ಆಗದಾಲಿ ಇನ್ನೊಂದು ದಪ್ಪನ ಚೆಕ್ ಮಾಡಿಸು ನೀನು, ಆಗ ನೋಡೋಣ ಅಂತ ಹೇಳಿದರು. ಈಗ ಬೇರೆ ಮೆಡಿಸಿನ್ ಬರೆದವ್ರೆ, ನೋಡೋಣ ಇನ್ನೊಂದು ದಪ್ಪ ತಕ್ಕಂಡು ನಾನು ಟ್ರೈ ಮಾಡ್ತೀನಿ. ಈಕು ನನಗೆ ಪರವಾಗದೆ, ಇಷ್ಟು ಮಾತಾಡೋಕ್ಕೂ ನನಗೆ ಸೈಕ್ಯನ್ ಇರಲಿಲ್ಲ. ಯಾರು ಫೋನ್ ಮಾಡಿದ್ರೆ 1-2 ನಿಮಿಷ 1 ಸೆಕೆಂಡು ಮಾಡೋಕ್ಕೆ ಆಯ್ತಿರಲಿಲ್ಲ. ಈಗ 10 ನಿಮಿಷ 12 ನಿಮಿಷ ಮಾತಾಡ್ತೀನಿ. ಈಗ ಸ್ವಲ್ಪ ಸಣ್ಣ ಪುಟ್ಟ ಕೆಲಸನೂ ಮಾಡ್ತೀನಿ, ಏನು ಬಗ್ಗು ಕೆಲಸ ಇಲ್ಲ, ಬೇರೆದು ಯಾವ್ದಾರು ಒಂದು ಸ್ವಲ್ಪ ಮಾಡ್ತೀನಿ. ನನಗೆ ಮೊದಲು ಬಗ್ಗೋಕ್ಕೆ ಅಂತ ಆಯ್ತಿರಲಿಲ್ಲ. ಆ ರೀತಿ ಈಗ ಗುಣವಾಗಿವ್ನಿ. ಧನ್ಯವಾದಗಳು ತಮಗೆ, ಡಾಕ್ಟ್ರಿಗೂ ನಮಸ್ಕಾರ. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003